ಬಂದ್ಬಿಟ್ರು. ಏನಂದ್ರೆ ನಮ್ಮ ಮಗ ಬಂದ್ಬಿಟ್ಟ. ಮಾವ ಹಾಯ್ ಚಿನಿ. ಸ್ಕೂಲ್ಗೆ ಹೋಗ್ಲಿಲ್ವಾ? ನೀನ್ ಬರ್ತೀಯ ಅಂತ ಗೊತ್ತಾಗಿ ನಾನು ಹೋಗ್ಲೇ ಇಲ್ಲ ಮಾವ. ಒಳ್ಳೆ ಕೆಲಸ ಮಾಡಿದೆ. ಸ್ವಲ್ಪ ಹುಷಾರು ಮಾವ. ಯಾಕೆ? ನೀನ್ ಎಲ್ಗೋ ಹೋಗಿ ಅಲ್ಲೇ ಉಳ್ಕೊಂಡಿದ್ಯಾ ಅಂತ ಅಜ್ಜಿ ನಿನ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ. ನಿಮ್ಮ ಅಜ್ಜಿ ಕೋಪ ಒಂಥರ ಮಂಜಿನ ಹಾಗೆ, ನನ್ನನ್ನು ನೋಡಿದ್ರೆ ಕರಗಿ ಹೋಗುತ್ತೆ. ಹೇ ಡ್ಯಾಡ್, ಹೇಗಿದ್ದೀರಾ? ನನ್ನ ವಿಷಯ ಬಿಡು, ನೀನ್ ಎಲ್ಗೋಗಿದ್ದೆ? ಹೋದಾಗಿಂದ ಒಂದು ಫೋನ್ ಇಲ್ಲ, ನಾವೇ ಕಾಲ್ ಮಾಡಿದ್ರು ಕನೆಕ್ಟ್ ಆಗ್ತಿಲ್ಲ. ಏನಾಯ್ತು ಅಂತ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಅದು ನಾನು. ಅರ್ಜುನ್ ಬಂದಿಯಪ್ಪ. ನೀನು ಹೋದಾಗಿಂದ ನಿಮ್ಮಮ್ಮ ನಿನ್ನನ್ನೇ ನೆನೆಸ್ಕೊಂಡು ಅಳ್ತಾ ಕೂತ್ಕೊಂಡಿದ್ದಾಳೆ. ಧೈರ್ಯ ಹೇಳೋಣ ಅಂತ ನಾನು ಹೋದ್ರೆ ಎಲ್ರೂ ಸೇರಿ ನನ್ನೇ ಬೈದ್ಬಿಟ್ರು. ನಿನ್ಗೋಸ್ಕರ ನಾನು ಕೂಡ ಎಲ್ಲರ ಹತ್ರ ಮಾತು ಕೇಳಬೇಕಾಯ್ತು. ಏನೋ ಈ ಮನೆಯಲ್ಲಿ ಎಲ್ರೂ ನನ್ನೇ ಬೈತಾರೆ. ಅರ್ಜುನ್ ಬಂದ ಅರ್ಜುನ್, ಇಲ್ಲಿಗೆ ಬರ್ತಾನಿರು. ಏ ದುರ್ಗಾ, ಮೇಲ್ಗಡೆ ನಿಮ್ಮಮ್ಮ ವೇಟ್ ಮಾಡ್ತಾ ಇದ್ದಾಳೆ, ಮೊದಲು ಹೋಗಿ ಅವಳನ್ನ ಮಾತಾಡ್ಸು. ಓಕೆ ಓಕೆ, ನಾನು ಮಾತಾಡ್ತೀನಿ. ಪುಟ, ಹೋಮ್ವರ್ಕ್ ಮಾಡಿದ್ಯಾ? ಅರ್ಜುನ್ ಅಮ್ಮ. ಕಂದ ಅರ್ಜುನ್, ನಿನಗೇನು ಆಗಿಲ್ಲ ಅಲ್ವಾ? ನನಗೇನು ಆಗಿಲ್ಲಮ್ಮ. ಆ ಊರಿಗೆ ಏನಕ್ಕೆ ಹೋಗಿದ್ದೆ? ಯಾಕೆ ಅಲ್ಲಿಗೆ ಹೋಗಿದ್ದೆ? ಅದು ಹೋಗೋಕ್ ಮುಂಚೆ ಆ ಊರಿಗೆ ಹೋಗ್ತಿದ್ದೀನಿ ಅಂತ ಯಾಕೆ ಹೇಳಿಲ್ಲ? ಯಾಕೆ ಮಾತಾಡ್ತಿಲ್ಲ ನೀನು? ಒಂದ್ ನಿಮಿಷ ಇರಮ್ಮ. ಅಲ್ಲಿದ್ದೆ ಅಂತ ಫೋನ್ ಮಾಡಿ ಹೇಳಿದಾನೆ. ಈಗ ಮನೆಗೂ ಬಂದಿದ್ದಾನೆ, ಇನ್ನೂ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಟೆನ್ಷನ್ ಮಾಡ್ಕೊಳ್ದೆ ನಾನು ಹೇಗಿರ್ಲಮ್ಮ? ಅಲ್ಲಿಗೆ ಹೋಗ್ತಿದ್ದೀನಿ ಅಂತ ಮೊದಲೇ ಹೇಳಿದ್ದಿದ್ರೆ ನಾನು ಹೋಗಕ್ಕೆ ಬಿಡ್ತಿರ್ಲಿಲ್ಲ. ಯಾಕೆ ಹೋಗಿದ್ಯಪ್ಪ ಅಲ್ಲಿಗೆ? ಯಾಕಮ್ಮ, ಯಾಕಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ? ನಾಗವರ ನಿನಗೆ ಗೊತ್ತಾ? ಅಲ್ಲಿಗೆ ಹೋಗಿದ್ದಕ್ಕೆ ನಿನಗೆ ಯಾಕಷ್ಟು ಭಯ? ಅಂಥದ್ದೇನಿದೆ? ಭಯ ಇರಲ್ವಾ? ಆ ಊರೇ ಅಲ್ಲ, ನೀನ್ ಯಾವ ಊರಿಗೆ ಹೋದ್ರೂ ನನಗೆ ಭಯ ಆಗತ್ತೆ. ಅಮ್ಮ, ಅವನು ಮನೆ ಒಳಗೆ ಬರ್ತಿದ್ದಂಗೆ ಪ್ರಶ್ನೆಗಳ ಮಹಾಪೂರಾನೇ ಹರಿಸ್ತಿದ್ಯಲ್ಲ. ಯಾವಾಗ ತಿಂದಿದ್ದಾನೋ, ಏನ್ ತಿಂದಿದ್ದಾನೋ ಅದನ್ ಕೇಳ್ದೆ ಬರ್ತಿದ್ದಂಗೆ ಏನಮ್ಮ ನಿನ್ ಗೋಳು? ಅಷ್ಟು ದೂರದಿಂದ ಬಂದಿದ್ದಾನೆ, ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆದ್ಮೇಲೆ ಇದನ್ನೆಲ್ಲ ಕೇಳ್ಬೋದಲ್ವಾ? ಅರ್ಜುನ್, ನೀನ್ ನೋಡಿದ್ಮೇಲೂ ಅಮ್ಮ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಅಂದ್ರೆ ಈ 4 ದಿನ ಅವಳೆಷ್ಟು ಟೆನ್ಷನ್ ಮಾಡ್ಕೊಂಡಿರ್ಬೋದು ಅಂತ ಅರ್ಥ ಆಗ್ತಿದ್ಯಾ? ಏನೋ ಲ್ಯಾಪ್ಟಾಪ್ ಎಕ್ಸ್ಚೇಂಜ್ ಆಗಿದೆ, ಅದನ್ನ ವಾಪಸ್ ತರ್ತೀನಿ ಅಂತ ಹೋದೆ. ಲ್ಯಾಪ್ಟಾಪ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಒಂದು 5 ನಿಮಿಷದ ಕೆಲಸ. ಅಲ್ಲಿಗೆ ಹೋಗೋದಕ್ಕೆ 5 ಗಂಟೆ, ಬರೋದಕ್ಕೆ 5 ಗಂಟೆ. 4 ದಿನ ಅಲ್ಲೇ ಉಳ್ಕೊಳ್ಳೋಂತ ಕೆಲಸ ಏನಿತ್ತು ನಿಂಗೆ? ಹೋದವನು ಹಾಗೆ ವಾಪಸ್ ಬರ್ಬೇಕು ಅಂತ ಗೊತ್ತಿಲ್ವಾ? ಅಪ್ಪ ಭಾವ ನಿನ್ನ ಎಷ್ಟು ಹುಡುಕಿದ್ದಾರೆ? ಮುಖ ನೋಡು, ನಿಂಗೇನಾಯ್ತು ಅಂತ ಅತ್ತು ಹೇಗಾಗಿದ್ದಾಳೆ ನೋಡು. ನೀನ್ ಬರೋ ತನಕ ನಿನ್ ಬಗ್ಗೆನೇ ಟೆನ್ಷನ್. ನಮ್ಗೆಲ್ಲ ಎಷ್ಟು ಟೆನ್ಷನ್ ಆಗತ್ತಂತ ಯೋಚನೆ ಬೇಡವಾ ನಿಂಗೆ? ಇಷ್ಟು ಸಣ್ಣ ವಿಷಯಕ್ಕೆ ಯಾಕೆಲ್ಲರೂ ಹೀಗಾಡ್ತಿದ್ದೀರಾ? ನಾನು ಯಾಕೆ ಅಲ್ಲಿ ಉಳ್ಕೊಂಡೆ, ಯಾಕೆ ಕಾಲ್ ಮಾಡೋಕ್ಕಾಗಲಿಲ್ಲ, ಅಲ್ಲಿ ಯಾಕೆ ಉಳ್ಕೋಬೇಕಾಯ್ತು ಅಂತ ನಿನಗೆ ಫೋನ್ ಮಾಡಿ ಹೇಳಿದ್ನಲ್ಲ ಸರ್. ಯಾವಾಗ ಹೇಳ್ದೆ ನೀನು? ಹೋಗಿ 3 ದಿನ ಆದ್ಮೇಲೆ ಫೋನ್ ಮಾಡಿದ್ಯಾ. ಅಲ್ಲಿವರೆಗೂ ನಿನಗೇನಾಯ್ತು ಅಂತ ನಾವೆಷ್ಟು ಟೆನ್ಷನ್ ಆಗಿದ್ವಿ ಗೊತ್ತಾ? ಅಮ್ಮ, ನೀನ್ ಸ್ವಲ್ಪ ಸುಮ್ನಿರು. ಫೋನ್ ಹಾಳಾಗಿತ್ತು ಅಂದೆ, ವರ್ಕ್ ಆಗ್ಲಿಲ್ಲ ಅಂತಿದ್ಯಾ. ಬೇರೆ ಯಾರ್ದಾದ್ರೂ ಫೋನಿಂದ ಮಾಡ್ಬೋದಿತ್ತಲ್ವಾ? ಆ ಊರ್ನಲ್ಲಿ ಯಾರತ್ರನೂ ಫೋನೇ ಇರ್ಲಿಲ್ವಾ? ಅಥವಾ ಕಾಲ್ ಮಾಡ್ತೀನಂದ್ರೆ ಯಾರು ಕೊಡ್ಲಿಲ್ವಾ? ಸ್ಯಾನ್, ಅದು ನಾನು ಹೇಳೋದನ್ನ ಅಂತ ನೀನು ತಪ್ಪು ಮಾಡಿ ತಪ್ಪಿಸ್ಕೊಳಕ್ ನೋಡ್ಬೇಡ. ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಮಾಡ್ತೀಯಾ? ಅಮ್ಮ, ನೀನ್ ಸುಮ್ನಿರು. ಸರಿ, ಈಗ ಆಗಿದ್ದೇನೋ ಆಗೋಯ್ತು ಅರ್ಜುನ್. ಇನ್ನೊಂದ್ಸಲ ಈ ತರ ನಡಿಬಾರ್ದು. ಹೋಗಿ ಫ್ರೆಶ್ ಅಪ್ ಆಗು. ಆಯ್ತು. ಐ ಆಮ್ ಸಾರಿ ಮಾ, ನಿಂಗೆ ತುಂಬ ತೊಂದರೆ ಕೊಟ್ಟೆ.
ಇನ್ಯಾವತ್ತೂ ಈ ಥರ ತೊಂದರೆ ಕೊಡಲ್ಲ. ಐ ಆಮ್ ಸಾರಿ. ಪ್ರಾಣ ಹೋಗೋ ತರ ಆಗಿತ್ತು. ಆ ದೇವರ ದಯೆಯಿಂದ ನಿನ್ನ ಮತ್ತೆ ನೋಡ್ತಾ ಇದ್ದೀನಿ. ಹೋಗು, ಹೋಗಿ ಫ್ರೆಶ್ ಅಪ್ ಆಗು, ಊಟ ಮಾಡುವಂತೆ. ಮಾ, ಆ ಇದನ್ನ ನಿಮ್ಮ ಮನೆಗೆ ತಗೊಂಡು ಹೋಗು. ನಾಗ ಹುಣ್ಣಿಮೆ ದಿನ ದಿವ್ಯಕಾಂತಿ ಕಾಣಿಸ್ಕೊಂಡು ಹೊತ್ನಲ್ಲಿ ನಾಗ ದೇವತೆಗಳು ಬಂದು ಪೂಜೆ ಮಾಡಿದ ಹುತ್ತದ ಮಣ್ಣಿದು. ಇದು ನಿಮ್ಮ ಮನೇಲಿದ್ರೆ ನಿಮ್ಮ ಮನೆಯವ್ರಿಗೆಲ್ರಿಗೂ ಒಳ್ಳೇದಾಗತ್ತೆ. ಏನಪ್ಪ ಇದು? ಇದು ನಾಗವರದಲ್ಲಿ ನಿನಗೆ ಹುತ್ತ ತೋರಿಸಿದ್ನಲ್ಲಮ್ಮ, ಆ ಹುತ್ತದ ಮಣ್ಣು. ಸ್ಯಾನ್, ನೀನು ತಗೋ. ಮಾ, ಈ ಹುತ್ತದ ಮಣ್ಣು ಮನೇಲಿದ್ರೆ ಅಥವಾ ಹಚ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಆ ಊರಿನ ಅಜ್ಜಿ ಹೇಳಿದ್ರು. ನೀನು ನಾಗದೇವತೆಗಳ ಭಕ್ತಿ ಅಲ್ವಮ್ಮ, ಹುತ್ತದ ಮಣ್ಣು ನಿನಗೆ ಕೊಟ್ರೆ ಖುಷಿ ಪಡ್ತೀಯ ಅಂತ ನಿನಗೋಸ್ಕರ ತಗೊಂಬಂದೆ. ದುರ್ಗಾ, ದುರ್ಗಾ, ಏನ್ ಭಗವಂತ ಇದು? ಯಾವ ಊರಿನ ಹೆಸರು ನೆನಪು ಮಾಡ್ಕೋಬಾರ್ದು ಅನ್ಕೊಂಡು, ಯಾವ ಊರಲ್ಲಿ ಇರಬಾರ್ದು ಅನ್ಕೊಂಡು ಇಷ್ಟು ದೂರ ಬಂದ್ಬಿಟ್ವೋ? ಯಾವ ಊರಿಗೆ ನಾವು ಜೀವನದಲ್ಲಿ ಹೋಗ್ಬಾರ್ದು ಅನ್ಕೊಂಡಿದ್ವೋ ಅದೇ ಊರಿಗೆ ನನ್ ಮಗ ಹೋಗೋದು ಅಂದ್ರೇನು? ಅಲ್ಲಿನ ಹುತ್ತದ ಮಣ್ಣು ತಗೊಂಡ್ ಬಂದು ನನಗೆ ಕೊಡ್ತಿದ್ದಾನಲ್ಲ. ಏನಿದೆಲ್ಲ ಸ್ವಾಮಿ? ನನ್ ಮಗನ್ನ ನೀನೇ ಕಾಪಾಡ್ಬೇಕು ಅಂತ ಬೇಡ್ಕೋತಾ ಇದ್ದೀನಿ ಸ್ವಾಮಿ. ಆದ್ರೂ ಕೂಡ ನನ್ನ ಮಗ ಮತ್ತೆ ಆ ಊರಿಗೆ ಹೋಗೋ ತರ ಯಾಕೆ ಮಾಡಿದೆ ಸ್ವಾಮಿ? ಹೋಗಿದ್ದಷ್ಟೇ ಅಲ್ದೆ ಅಲ್ಲಿನ ಹುತ್ತದ ಮಣ್ಣು ತಗೊಂಡ್ ಬಂದು ನನ್ನ ಕೈಯಲ್ಲಿಟ್ಟಿದ್ದಾನೆ. ಈಗ ಈ ಮಣ್ಣು ನನ್ನ ಮಗನಿಗಿರೋ ಪ್ರಾಣಾಪಾಯದ ಸೂಚನೆ ತರ ಕಾಣಿಸ್ತಿದೆ. ನನಗೆ ಭಯ ಆಗ್ತಿದೆ ಸ್ವಾಮಿ. ನನ್ನ ಮಗನ್ ನೀನೇ ಕಾಪಾಡಬೇಕು ಸ್ವಾಮಿ. ಎಲ್ರು ಹೀಗೆ ಮೂಗ್ರು ತರ ನೋಡ್ತಾ ನಿಂತಿದ್ದೀರಲ್ಲ, ಯಾರು ಮಾತಾಡಲ್ವಾ? ಈ ಕೃಷ್ಣ ಯಾವ ಊರಿಗೇ ದೊಡ್ಡ ಮನುಷ್ಯ. ಈ ಊರಲ್ಲಿ ಯಾರಿಗೆ ಏನೇ ತೊಂದರೆ ಆದ್ರೂ ಎಲ್ರನ್ನು ಕಾಪಾಡೋ ಅಂತ ದೊಡ್ಡ ಮನುಷ್ಯ. ಮಾತಿಗೆ ತಪ್ಪದೆ ಇರೋ ಶ್ರೀರಾಮಚಂದ್ರ ನಮ್ಮೂರಿನ ದೇವ್ರು ಅಂತ ಈ ದೊಡ್ಡ ಮನುಷ್ಯನ ಬಗ್ಗೆ ಹಾಡು ಹಾಡ್ಕೊಂಡು ಹೊಗಳಿದ್ರಿ ಅಲ್ವಾ?
ಈಗ ಈ ದೊಡ್ಡ ಮನುಷ್ಯನ ಮಗಳೇ ಮಾಡಬಾರ್ದಂತ ತಪ್ಪು ಮಾಡಿದಾಳೆ. ಅವಳು ಯಾಕೆ ಆ ತಪ್ಪನ್ನ ಮಾಡಿದ್ಲು? ಆ ತಪ್ಪಿಗೆ ಶಿಕ್ಷೆ ಏನು ಅಂತ ಯಾರು ಯಾಕೆ ಕೇಳ್ತಿಲ್ಲ? ಕೇಳೋದಕ್ಕೆ ಧೈರ್ಯ ಸಾಕಾಗ್ತಿಲ್ವಾ? ಕೇಳಿದ್ರೆ ಏನ್ ಮಾಡ್ತಾರೋ ಏನೋ ಅಂತ ಹೆದರ್ಕೋತಿದ್ದೀರಾ. ಆ ಶಿವಾಲಯದೊಳಗೆ ಯಾರು ಹೋಗ್ಬಾರ್ದು, ಅಲ್ಲೇನಿದೆ ಅಂತ ಯಾರು ತಿಳ್ಕೋಬಾರ್ದು, ಆ ಗುಡಿ ಬಾಗಿಲು ತೆಗಿಬಾರ್ದು ಅಂತ ಊರಲ್ಲಿರೋರ್ಗೆಲ್ಲ ಆಜ್ಞೆ, ಕಟ್ಟುಪಾಡು, ನಿಯಮ, ನಿಬಂಧನೆ ಎಲ್ಲ ಹಾಕಿದ್ನಲ್ವಾ ಈ ದೊಡ್ಡ ಮನುಷ್ಯ. ಇವರೇ ಮಾಡಿರೋಂಥ ನಿರ್ಬಂಧನೆಗಳನ್ನ ದಾಟ್ಕೊಂಡು ಇವ್ರ ಮಗಳೇ ಗುಡಿ ಒಳಗಡೆ ಹೋಗೋದಿಕ್ಕೆ ಯಾಕೆ ಪ್ರಯತ್ನ ಮಾಡಿದ್ಲು ಅಂತ ಹೇಳೋದಿಕ್ಕೆ ಹೇಳಿ. ನನ್ನ ಮಗ ಕತ್ಲಾದ್ಮೇಲೆ ಮನೆಯಿಂದ ಹೊರಗಡೆ ಬಂದ ಅಂತ ಇವನಿಗೆ 101 ಚೌಟಿ ಏಟು ಹೊಡೆಸ್ದ. ಹೊರಗಡೆ ಬಂದಿದ್ದೆ ದೊಡ್ಡ ತಪ್ಪು ಅನ್ನೋ ಥರ, ಯಾರ್ದೋ ಮನೆಗ್ ನುಗ್ಗಿ ದರೋಡೆ ಮಾಡ್ದೋ ಅಂತಾರ ನನ್ನ ಮಗನಿಗೆ ದೊಡ್ಡ ಶಿಕ್ಷೆ ಕೊಟ್ಟ. ಈ ದೊಡ್ಡ ಮನುಷ್ಯ ಮಾಡಿದ ಕೆಲ್ಸಕ್ಕೆ ಈಗ ನನ್ನ ಮಗ ಮನೆಯಿಂದ ಆಚೆ ಬರೋದಿಕ್ಕೆ ಹಿಂಜರಿತಾ ಇದ್ದಾನೆ. ಯಾರಿಗೂ ಮುಖ ತೋರ್ಸಕ್ಕಾಗ್ದೆ ಅವಮಾನದಿಂದ ಕುಗ್ಗ್ ಹೋಗ್ತಿದ್ದಾನೆ. ಸಣ್ಣ ತಪ್ಪಿಗೆ ನನ್ನ ಮಗನಿಗೆ ಅಂತ ಶಿಕ್ಷೆ ಕೊಟ್ಟಿರುವಾಗ ಈಗ ಇವನ್ ಮಗಳು ಅಷ್ಟು ದೊಡ್ಡ ತಪ್ಪು ಮಾಡಿದಾಳೆ. ಆ ತಪ್ಪು ಮಾಡಿರೋ ತನ್ನ ಮಗಳಿಗೆ ಏನು ಶಿಕ್ಷೆ ಕೊಡ್ತಾನೋ ಕೇಳಿ ಅವನ ಹತ್ರ. ಯಾಕೆ ಮಾತಾಡ್ತಿಲ್ಲ ಕೃಷ್ಣಯ್ಯ? ಊರಲ್ಲಿರೋರಿಗೆಲ್ಲ ಶಿಕ್ಷೆ ಕೊಡ್ತೀಯಾ? ನಿನ್ನ ಮಗಳ ವಿಷಯ ಬಂದ ಕೂಡ್ಲೆ ಮಾತೇ ಬರ್ತಿಲ್ಲ. ತೀರ್ಪು ಕೊಡೋ ವಿಷಯದಲ್ಲಿ ಎಲ್ರಿಗೂ ಸಮ ನ್ಯಾಯ, ಸಮ ತೀರ್ಪು ಅಂತ ಏನೇನೋ ದೊಡ್ಡದಾಗಿ ಹೇಳ್ತಿರ್ತೀಯಾ? ಜನರಿಗೆ ನೀತಿ ಹೇಳೋದಷ್ಟೇ ಅಲ್ಲ ಕೃಷ್ಣಯ್ಯ, ಈಗ ನಿನ್ನ ಮಗಳಿಗೆ ಸಾಕು ಸಾಕು ಸಾಕು. ನೋಡ್ ಸುನಂದ, ನನ್ನ ನಿಜಾಯಿತಿ ಬಗ್ಗೆ, ನನ್ನ ಪ್ರಾಮಾಣಿಕತೆ ಬಗ್ಗೆ ನೀನ್ ನನಗೆ ಹೇಳೋಕ್ ಬರ್ಬೇಕಾಗಿಲ್ಲ. ಅಷ್ಟಕ್ಕೂ ನಾನೆಂಥವನು ಅಂತ ಈ ಊರಿನವ್ರಿಗೆಲ್ಲ ಗೊತ್ತು. ಊರಿನ ಹಿರಿಯನಾಗಿ ನನ್ನ ಕರ್ತವ್ಯ ಏನು ಅಂತ ನನಗೆ ಗೊತ್ತು. ನಡೆದದಕ್ಕೆ ತೀರ್ಪು ಕೊಡುವಂತಾಗ್ಲಿ, ತಪ್ಪಿಗೆ ಶಿಕ್ಷೆ ಕೊಡುವಂತಾಗ್ಲಿ ಯಾರು ನನ್ನನ್ನು ಕೇಳ್ಕೊಂಬಂದಿಲ್ಲ. ಆದ್ರೂ ನಡೆದಿರೋ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ, ಅದಕ್ಕೆ ಏನು ಶಿಕ್ಷೆ ಅಂತ ನಿರ್ಣಯ ಮಾಡೋದಕ್ಕೋಸ್ಕರ ನಾನೇ ಸ್ವತಃ ಈ ಪಂಚಾಯತಿನ ಸೇರಿಸಿದ್ದೀನಿ. ನೀ ನನ್ನ ಬಗ್ಗೆ ಹೀಗೆ ಸುಮ್ಮನೆ ಏನೇನೋ ಮಾತಾಡೋ ಅವಶ್ಯಕತೆ ಇಲ್ಲ. ನೋಡಿ, ನಾನು ಈ ಊರಿನ ಹಿರಿಯ ಅಂತ ನನ್ನೆಲ್ಲ ಮಾತನ್ನ ಕೇಳಿಸ್ಕೊಂಡು, ನನ್ನ ಆದೇಶಗಳನ್ನ ಪಾಲಿಸ್ಕೊಂಡು ನೀವೆಲ್ಲರೂ ನನ್ನ ಮತ್ತು ನನ್ನ ಕರ್ತವ್ಯನ ಗೌರವಿಸ್ತಾ ಇದ್ದೀರಾ. ನೀವೆಲ್ಲ ನನ್ನ ಗೌರವಿಸ್ತಿದ್ದೀರಾ ಅಂದರೆ ನಾನು ನಿಮಗೆಲ್ಲ ಆದರ್ಶವಾಗಿರಬೇಕು. ನಮ್ಮ ಮನೆಯವರು ಯಾರೇ ತಪ್ಪು ಮಾಡಿದ್ರು ಕೂಡ ನಿಮಗೆಲ್ಲ ಆದರ್ಶವಾಗಿರೋ ನಾನೇ ಆ ತಪ್ಪು ಮಾಡಿದ ಹಾಗಾಗತ್ತೆ. ಮನೆಯವರು ಯಾರೋ ತಪ್ಪು ಮಾಡಿದ್ರೆ ಅದು ನಿಮ್ ತಪ್ಪು ಹೇಗಾಗುತ್ತೆ ಬಾವಾ? ಹೌದಣ್ಣ, ಯಾರೋ ಏನೋ ತಪ್ಪು ಮಾಡಿದ್ರೆ ಅದ್ ನೀನ್ ಮಾಡ್ದಂಗೆ ಹೇಗಾಗುತ್ತೆ? ಮನೆ ಹಿರಿಯನಾಗಿ ಮನೆ ಜನರನ್ನೇ ನಿಯಮಗಳನ್ನ ಪಾಲಿಸೋ ಥರ ನೋಡ್ಕೊಳ್ದೇ ಇದ್ರೆ ಊರಿನ ಹಿರಿಯನಾಗಿ ಯಾರನ್ನೂ ಪ್ರಶ್ನೆ ಮಾಡೋ ಅಧಿಕಾರ ನನಗಿರಲ್ಲ. ಅದಕ್ಕೆ ನನ್ನ ಮಗಳು ತಪ್ಪು ಮಾಡಿದ್ರು ಅದು ನಾನು ತಪ್ಪು ಮಾಡಿದ ಹಾಗೆ ಆಗತ್ತೆ. ದೊಡ್ಡವನ್ ಮಗಳಾಗಿ ಅವಳಿಗೆ ತಪ್ಪು ಮಾಡಬಾರ್ದಾಗಿತ್ತು. ಹಾಗಾಗಿ ಈ ತಪ್ಪಿಗೆ ಅವಳಿಗೆ ಏನ್ ಶಿಕ್ಷೆ ಆಗ್ಬೇಕಾಗಿತ್ತು ಅದರ 10 ಪಟ್ಟು ಶಿಕ್ಷೆನ ನನಗ್ ನಾನೇ ವಿಧಿಸ್ಕೋತೀನಿ. ಕೃಷ್ಣಯ್ಯವರೇ, ನೀವೇ ಶಿಕ್ಷೆ ಅನುಭವಿಸೋದು ಅಂದ್ರೆ ಹೇಗೆ? ನಿಲ್ಸಿ! ಈ ದೊಡ್ಡ ಮನುಷ್ಯ ಶಿಕ್ಷೆ ವಿಧಿಸ್ಕೊಂಡ್ರೆ ನಿಮ್ಮ ಕಾಲಿಗೆ ಮುಳ್ಳು ಚುಚ್ಕೊಂಡ್ ಹಾಗೆ, ನಿಮ್ ಮೆದೆಗೆ ಚಾಕು ಚುಚ್ಕೊಂಡ್ ಹಾಗೆ ಎಲ್ರೂ ಸಂಕಟ ಪಡ್ತಿದಾರಲ್ಲ ಯಾಕೆ? ಆವತ್ತು ನನ್ ಮಗನ್ಗೆ ಶಿಕ್ಷೆ ಆಗ್ಬೇಕಾದ್ರೆ ತಾಯಿ ಅದು ನನಗೆಷ್ಟು ಸಂಕಟ ಆಗಿರ್ಬೇಡ. ನನ್ನ ಮಗ ಎಷ್ಟು ಸಂಕಟ ಪಟ್ಟಿರ್ತಾನೆ ಅಂತ ನೀವ್ ಯಾರು ಯಾಕೆ ಯೋಚನೆ ಮಾಡ್ಲಿಲ್ಲ? ಆವತ್ತಿನ ದಿನ ನೀವ್ ಯಾರು ಯಾಕೆ ಮಾತಾಡ್ಲಿಲ್ಲ? ಅವನಿಗವನೇ ಶಿಕ್ಷೆ ಕೊಟ್ಕೊಂಡ್ರೆ ನಿಮಗೇನು? ನಿನ್ನ ಮಗಳು ಮಾಡಿರೋದು ಸಣ್ಣ ಪುಟ್ಟ ತಪ್ಪಲ್ಲ. ಆ ಗುಡಿಯೊಳಗೆ ಯಾರು ಹೋಗ್ಬಾರ್ದು ಅಂತ ಗೊತ್ತಿದ್ರು ಕೂಡ ಹೋಗೋದಕ್ಕೆ ಅವಳು ಪ್ರಯತ್ನ ಪಟ್ಲು ಅಂದ್ರೆ ಅದು ತುಂಬಾ ದೊಡ್ಡ ತಪ್ಪು. ಆ ದೇವರನ್ನೇ ಎದುರಿಸೋ ಅಂತ ಘೋರವಾದ ತಪ್ಪು. ಅಂತ ತಪ್ಪಿಗೆ ಕೊಡೋ ಅಂತ ಶಿಕ್ಷೆ ಬೆಂಕಿ ಕೆಂಡದ ಮೇಲೆ ನಡೆಯೋದು. ಕೆಂಡದ ಮೇಲೆ ನಡೆಯೋದಾ? ಅದೇ ಸರಿಯಾದ ಶಿಕ್ಷೆ. ಸುನಂದ, ಏನ್ ಮಾತಾಡ್ತಿದ್ಯಾ? ನೀನು ನನ್ನ ಕೇಳೋದಲ್ಲ, ನಿನ್ನ ಭಾವ ಏನ್ ಹೇಳ್ತಾನೋ ಕೇಳು.
ನೀನೇನ್ ಮಾತಾಡ್ತಾ ಇದೀಯ? ನಿಂಗೆ ಅರ್ಥ ಆಗ್ತಾ ಇದೆಯಾ? ಸುಮ್ನಿರು ಜಲಜ. ನಾನು ಯಾವ ಶಿಕ್ಷೆ ವಿಧಿಸ್ಕೋಬೇಕು ಅನ್ಕೊಂಡಿದ್ನೋ ಅದನ್ನೇ ಸುನಂದಾನು ಹೇಳಿದ್ಲು. ಕೆಂಡ ಹಾಯೋದಕ್ಕೆ ಸಿದ್ಧತೆಗಳನ್ನ ಮಾಡಿ ಕುಡಿ. ನಿಮ್ಮಪ್ಪ ಹೊಡೆದ್ರು ಅಂತ ಬೇಜಾರು ಮಾಡ್ಕೋತಿದ್ಯಾ? ಗುಡಿಯೊಳಗೆ ಹೋಗಕ್ಕೆ ಪ್ರಯತ್ನ ಮಾಡಿ ಎಷ್ಟು ದೊಡ್ಡ ತಪ್ಪು ಮಾಡಿದ್ಯಾ ಅಂತ ಗೊತ್ತಾ ನಿಂಗೆ? ಅದ್ಗೆ ಅತ್ತೆ ಅಪ್ಪ ಎಲ್ಲರೂ ಇದನ್ನೇ ಹೇಳ್ತಿದ್ದಾರೆ. ಒಂದ್ಸಲ ನಾನು ಗುಡಿಯೊಳಗಡೆ ಹೋಗಕ್ಕೆ ಪ್ರಯತ್ನ ಪಟ್ಟಿದ್ದು ಯಾರಿಗೂ ಗೊತ್ತಿಲ್ಲ. ಆದರೆ ಈಗ ನಾನು ಹೋಗದೆ ಇದ್ರೂ ಹೋದೆ ಅಂತ ಹೇಳ್ತಿದ್ದಾರೆ. ನಂಗೆ ಗೊತ್ತಿಲ್ಲದೆ ಏನು ನಡೀತಾ ಇದೆ? ನೀನು ತಪ್ಪು ಮಾಡಿದ್ದಕ್ಕೆ ನಿಮ್ಮಪ್ಪ ನಿನ್ಗೆ ಹಾಗೆ ಮಾಡಬೇಕಾಯ್ತು. ಹೊಡೆದಿದ್ದು ನಿಮ್ಮಪ್ಪ ತಾನೇ. ಬೇಜಾರು ಮಾಡ್ಕೋಬೇಡಮ್ಮ. ಅದೆಲ್ಲ ಏನು ಮನಸ್ಸಲ್ಲಿ ಇಟ್ಕೋಬೇಡ ಭೈರವಿ. ಅವಾಗವಾಗ ಇಂಥ ತಪ್ಪುಗಳೆಲ್ಲ ಆಗ್ತಿರ್ತವೆ. ಆಗಿರೋ ತಪ್ಪನ್ನ ಹೇಗೆ ಸರಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡಬೇಕು. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಹೇಗೆ? ಏನೂ ನಡೆದಿಲ್ಲ ಅಂತ ಮರ್ತೋಗು ಭೈರವಿ. ಅಮೆರಿಕದಲ್ಲಿದ್ದಿದ್ದು ನೀನು ಏನೂ ಗೊತ್ತಿಲ್ಲದೆ ಪವಿತ್ರವಾದ ಹುಣ್ಣಿಮೆ ದಿನ ಮನೆಗೆ ಬಂದಿದ್ಯಾ. ಹುತ್ತಕ್ಕೆ ಹಾಲೆರೆದು ಪೂಜೆ ಮಾಡಿದ್ಯಾ. ನಾಗಹುಣ್ಣಿಮೆ ದಿನ ಶಿವನ್ಗೆ ದೀಪಾರಾಧನೆ ಮಾಡಿದ್ಯಾ. ಆ ಪುಣ್ಯ ಎಲ್ಲೂ ಹೋಗಲ್ಲಮ್ಮ. ನಿನ್ಗೆಲ್ಲ ಒಳ್ಳೇದೇ ಆಗುತ್ತೆ. ಅತ್ತೆ ಅತ್ತೆ, ಅದು ಅಲ್ಲಿ ತಾತ ಅಲ್ಲಿ ಶಿಕ್ಷೆ ತಗೊಳ್ತೀಯಾರ ಅಜ್ಜಿ? ಏನಾಯ್ತು ತಾತಂಗೆ? ಏನಾಯ್ತು? ಹಾಗಾಗಿ ಈ ತಪ್ಪಿಗೆ ಅವಳಿಗೆ ಏನ್ ಶಿಕ್ಷೆ ಆಗ್ಬೇಕಾಗಿತ್ತು ಅದ್ರ 10 ಪಟ್ಟು ಶಿಕ್ಷೆನ ನನಗ್ ನಾನೇ ವಿಧಿಸ್ಕೋತೀನಿ. ಕೆಂಡ ಹಾಯೋದಕ್ಕೆ ಸಿದ್ಧತೆಗಳನ್ನ ಮಾಡಿ ಕೃಷ್ಣಯ್ಯ. ಅಪ್ಪ ಕೃಷ್ಣಯ್ಯ, ಅಪ್ಪ ನೀನು ಕೆಂಡದ ಮೇಲೆ ನಡೆಯೋದಂದ್ರೆ ಏನಪ್ಪ? ಏನಪ್ಪ ಇದು? ತಪ್ಪು ಮಾಡಿರೋದು ನಾನಾದ್ರೆ ನೀವ್ಯಾಕೆ ಶಿಕ್ಷೆ ತಗೋಬೇಕು? ನಾನು ನಿನಗೆ ಅವತ್ತೇ ಹೇಳಿದ್ದೆ, ನನಗೆ ನಮ್ಮವರು ಬೇರೆಯವರು ಅಂತ ಭೇದ ಇರಲ್ಲ ಅಂತ. ನನ್ನವರು ಬೇರೆಯವರು ಅನ್ನೋ ಭೇದ ತೋರಿಸಿದ್ರೆ ಅದು ನನ್ನ ವ್ಯಕ್ತಿತ್ವಕ್ಕೆ ಕಪ್ಚುಕ್ಕೆ ಆಗುತ್ತೆ. ಜನ ನನ್ನ ಮೇಲಿಟ್ಟ ನಂಬಿಕೆಗೆ ನಾನು ದ್ರೋಹ ಮಾಡಿದಾಗತ್ತೆ. ಇದು ಅನ್ಯಾಯ. ಇವತ್ತು ನಾನು ಅನುಭವಿಸೋ ಈ ಶಿಕ್ಷಣ ನೋಡಿ ಇನ್ ಮುಂದೆ ನನ್ನ ಮನೆಯವರಾಗ್ಲಿ, ನನ್ನ ಬಂಧುಗಳಾಗ್ಲಿ, ನನ್ನ ಸ್ನೇಹಿತರಾಗ್ಲಿ ಇನ್ಯಾವತ್ತು ತಪ್ಪು ಮಾಡೋ ಸಾಹಸಕ್ಕೆ ಕೈ ಹಾಕಬಾರ್ದು. ತಪ್ಪು ಮಾಡಬೇಕು ಅನ್ನೋ ಆಲೋಚನೆ ಕೂಡ ಅವ್ರು ಯಾರಿಗೂ ಬರಬಾರ್ದು. ಅದಕ್ಕೆ ನನಗ್ ನಾನು ಶಿಕ್ಷೆ ಕೊಟ್ಕೊಳ್ಳೋದೇ ನ್ಯಾಯ ಅಮ್ಮ. ನಂಗಿದ್ ಸರಿ ಅನ್ಸ್ತಿಲ್ಲ. ನೀವು ನಂಗೆ ಅಪ್ಪ ಮಾತ್ರ ಅಲ್ಲ, ಈ ಊರಿಗೆ ಹಿರಿಯರು. ಊರ್ ಹಿರಿಯರಾಗಿ ಒಬ್ರು ತಪ್ಪು ಮಾಡಿದ್ರೆ ಇನ್ನೊಬ್ರಿಗೆ ಶಿಕ್ಷೆ ಕೊಡ್ತೀರಾ? ಕೊಡಲ್ಲ ಅಲ್ವಾ ಅಪ್ಪ? ಅಂಥದ್ರಲ್ಲಿ ನಾನ್ ತಪ್ಪು ಮಾಡಿದ್ರೆ ನೀವ್ಯಾಕೆ ಶಿಕ್ಷೆ ತಗೋತಿದ್ದೀರಾ ಅಪ್ಪ? ಮನೆಗೆ ದೊಡ್ಡವನಾಗಿ, ಊರಿಗೆ ದೊಡ್ಡವನಾಗಿ ನನ್ನ ಕರ್ತವ್ಯಗಳು ಬೇರೆ ಬೇರೆ ಇರುತ್ತವೆ. ನಿಮ್ ಕರ್ತವ್ಯಗಳು ಬೇರೆ ಬೇರೆ ಇರ್ಬೋದು, ನಿಮ್ ಆಲೋಚನೆನೂ ಬೇರೆ ಬೇರೆ ಇರ್ಬೋದು. ಆದ್ರೆ ನೀವ್ ಹೇಳೋ ನ್ಯಾಯ ಮನೆಯವ್ರಿಗೊಂಥರ ಊರವ್ರಿಗೊಂಥರ ಬದಲಾಗುತ್ತಾ ಅಪ್ಪ? ನನ್ನವರು ಬೇರೆಯವರು ಭೇದ ಇಲ್ಲ ಅಂತ ನೀವೇ ಹೇಳಿದ್ರಿ. ಅಂಥದ್ರಲ್ಲಿ ನ್ಯಾಯ ಎಲ್ರಿಗೂ ಒಂದೇ ಇರ್ಬೇಕಲ್ವಾ ಅಪ್ಪ? ಇಲ್ದೇ ಇದ್ರೆ ಅದು ದೊಡ್ಡತನ ಅನ್ಸ್ಕೊಳ್ಳಲ್ಲ, ಪಕ್ಷಪಾತ ಅನ್ಸುತ್ತೆ. ನನ್ನ ಹಿರಿತನಕ್ಕೆ ಎದುರು ಮಾತಾಡ್ತಾ ಇದೀಯಾ ಅಥವಾ ನನ್ನ ಕರ್ತವ್ಯನ ಪ್ರಶ್ನೆ ಮಾಡ್ತಾ ಇದೀಯಾ? ನ್ಯಾಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಪ್ಪ. ಒಬ್ರು ಓದಿದ್ರೆ ಇನ್ನೊಬ್ರು ಕೆಲಸ ಸಿಗಲ್ಲ, ಒಬ್ರು ಊಟ ಮಾಡಿದ್ರೆ ಇನ್ನೊಬ್ರಿಗೆ ಊಟನೇ ಇರಲ್ಲ. ನಂಗಾಯ ಆದ್ರೆ ನನ್ನ ಪಕ್ಕದಲ್ಲಿರೋರಿಗೆ ನೋವು ಆಗಲ್ಲ. ಇದು ಹಾಗೆ ಅಪ್ಪ. ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರ ಶಿಕ್ಷೆ ಅನುಭವಿಸ್ಬೇಕು. ಅದೇ ನ್ಯಾಯ, ಅದೇ ಧರ್ಮ. ನ್ಯಾಯದ ಬಗ್ಗೆ, ಧರ್ಮದ ಬಗ್ಗೆ ನೀನ್ ನನ್ಗೆ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ನಿಮ್ ಕೋಪನ, ನಿಮ್ ಆವೇಶನ
ಏನ್ ಬೇಕಾದ್ರೂ ಸಹಿಸ್ಕೋತೀನಿ. ಆದ್ರೆ ನಿಮಗ್ ನನ್ನ ಮೇಲಿರೋ ಪ್ರೀತಿನ ನೀವು ಶಿಕ್ಷೆಯಾಗಿ ತಗೊಳ್ಳೋದು ನಂಗೆ ಸಹಿಸ್ಕೊಳಕ್ಕಾಗಲ್ಲ. ಪ್ಲೀಸ್ ನನ್ನ ಮಾತು ಕೇಳಿ ಅಪ್ಪ, ಪ್ಲೀಸ್. ನಿನ್ನ ನನ್ನ ಕಣ್ಣಿನ ರೆಪ್ಪೆ ಥರ ಬೆಳೆಸಿದ್ದೀನಿ. ಹಾಗಿರುವಾಗ ನನ್ನ ಕಣ್ಣಿಗೆ ಸಣ್ಣ ಕಸ ಬಿದ್ದರೂ ನಾನು ಅದನ್ನು ತಡ್ಕೊಳಲ್ಲ. ಅಷ್ಟಕ್ಕೂ ನೀನು ತಪ್ಪು ಮಾಡಿದ್ಯಾ ಅಂತಂದ್ರೆ ಆ ತಪ್ಪು ನಿಂದಲ್ಲ ಅಮ್ಮ, ನಿನ್ನನ್ನು ಬೆಳೆಸಿರೋ ನಂದು. ನೀನು ನಾನು ಬೆಳೆಸಿರೋ ಮಗು, ನೀನು ತಪ್ಪು ಮಾಡಿದ್ಯಾ. ಅದಕ್ಕೆ ಶಿಕ್ಷೆನ ನಾನೇ ಅನುಭವಿಸ್ತಾ ಇದ್ದೀನಿ. ಕೃಷ್ಣಯ್ಯ, ತಪ್ಪು ನೀವು ಹೇಗೆ ಬೆಳೆಸಿದ್ದೀರಾ ಅಂತ ಅಲ್ಲ, ಯಾರು ತಪ್ಪು ಮಾಡಿದಾರೋ ಅವರೇ ಶಿಕ್ಷೆ ಅನುಭವಿಸ್ಬೇಕು. ನಾನು ಹೇಳಿದ ಮಾತು ನೀವು ಕೇಳದೆ ಇದ್ರೆ ನನ್ನ ಮೇಲೆ ಆಣೆ, ನನ್ನ ಮೇಲೆ ಆಣೆ, ನನ್ನ ಮೇಲೆ ಆಣೆ. ಏನಪ್ಪ ಏನಪ್ಪ ಇದು? ಸುಖವಾಗಿ ಬೆಳ್ದಿರೋ ಹುಡುಗಿ ಸತ್ತೋಗ್ತಾಳಪ್ಪ. ಬೇಡ ಅಂತ ಹೇಳಪ್ಪ, ಬೇಡ ಅಂತ ಹೇಳು. ಮನುಷ್ಯರನ್ನಾದ್ರೆ ಒಪ್ಪಿಸ್ತೀನಿ, ಆದರೆ ಪ್ರಮಾಣನ ತಡೆಯೋಕ್ಕಾಗಲ್ಲ. ಮಗಳನ್ನ ರೆಡಿ ಮಾಡಿ ಭೈರವಿ ನನಗೇನೇ ಹೇಳಿದ್ರು ಯಾವುದೋ ಜನದಲ್ಲಿರೋ ಸಂಬಂಧದ ಅಧಿಕಾರದಿಂದ ಹೇಳ್ತಾಳೆ ಅನ್ಸುತ್ತೆ ಹೊರತು ಅವಳ ಮೇಲೆ ಯಾವುದೇ ಕೋಪನೂ ಬರ್ತಿಲ್ಲ. ನಿಜವಾಗ್ಲೂ ನಮ್ಮ ನಡುವೆ ನಮಗೆ ತಿಳಿದೇ ಇರುವಂತಹ ಬಂಧ ಏನಾದರೂ ಇದೆಯಾ? ನಿಂಗೇನು ಆಗದೆ ಇರಲಿ ಅಂತ ಆ ನಾಗಮ್ಮನ್ ಬೇಡ್ಕೊಂಡು ಎಲ್ಲ ಒಳ್ಳೇದಾಗ್ಲಿ ಅಂತ ನಡಿಯಮ್ಮ. ಕೃಷ್ಣಯ್ಯ, ಬೇಡ ಅಂತ ಹೇಳಪ್ಪ.
ನನ್ ಮೊಮ್ಮಗಳು ಸತ್ತು ಹೋಗ್ತಾಳೆ ಕಣೋ. ಬೇಡ ಅಂತೇಳೋ, ಬೇಡ ಅಂತೇಳಪ್ಪ. ಕೃಷ್ಣಯ್ಯ, ನನ್ ಮೊಮ್ಮಗಳನ್ನ ಕಾಪಾಡು. ಅಯ್ಯೋ ಅಮ್ಮ, ಅಮ್ಮ ಭೈರವಿ, ಭೈರವಿ. ಇದೇನು ಹೀಗಾಯ್ತು? ಭೈರವಿಗೇನಾದ್ರು ಆಗಿರ್ಬೋದಾ? ನಿಜವಾಗ್ಲೂ ಏನೂ ಆಗಿದೆ ಅನ್ನಿಸ್ತಾ ಇದೆ. ನಾನು ಯಾಕೆ ಅವಳ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ? ಇಲ್ಲ ಇಲ್ಲ, ಭೈರವಿಗೇನೂ ಆಗಲ್ಲ. ಅಮ್ಮ, ಅಮ್ಮ ನಾಗಮ್ಮ ತಾಯಿ, ಅಮ್ಮ ನಾಗಮ್ಮ ತಾಯಿ, ತಲಾಂತರದಿಂದ ನೀನೇ ನಮ್ಮ ಕುಲದೈವ. ಯಾರು ಏನೇ ಕಷ್ಟ ಬಂದ್ರು, ಏನೇ ಆಪತ್ತು ಬಂದ್ರು, ಆಪತ್ತಿನಲ್ಲಿ ಆಗೋಳು ನೀನೊಬ್ಳೇ ಅನ್ಕೊಂಡು, ನೀನೇ ಕಾಪಾಡ್ತೀಯ ಅನ್ಕೊಂಡು ನಂಬಿಕೆಯಲ್ಲಿ ಬದುಕ್ತಾ ಇದ್ದೀನಿ ತಾಯಿ. ನನ್ನ ಮೊಮ್ಮಗಳು ನಿನ್ನ ಅನುಗ್ರಹದಿಂದ ಹುಟ್ಟಿದಾಳೆ. ಅವಳಿಗೇನೇ ಕಷ್ಟ ಬಂದ್ರು ನೀನೇ ಕಾಪಾಡ್ತೀಯ ಅಂತ ನಂಬಿದ್ದೀನಿ. ಅವಳನ್ನ ಕಂಟಕದಿಂದ ಕಾಪಾಡ್ತೀಯ ಅಂತ ನಿನ್ನ ಗುರ್ತಿಗಾಗಿ ಅವಳಿಗೆ ನಾಗಬಂಧನ ಕಟ್ಕ ಹಾಕಿದ್ದೀನಿ. ನನ್ನ ಮೊಮ್ಮಗಳು ಹುಟ್ಟುತ್ತಿದ್ದ ಹಾಗೆ ಅವಳ ತಾಯಿನ ಕಳ್ಕೊಂಡ್ಲು. ಅಮ್ಮ ಅಂತ ಕರೆಯೋ ಅದೃಷ್ಟನೇ ಕಳ್ಕೊಂಡು ಹುಟ್ಟಿರೋ ದುರಾದೃಷ್ಟವಂತೇನಮ್ಮ ಅವಳು. ಅಂತ ನನ್ನ ಮೊಮ್ಮಗಳನ್ನ ತಾಯಿಯಾಗಿ ನೀನೇ ಕಾಪಾಡ್ಬೇಕಮ್ಮ, ನೀನೇ ಕಾಪಾಡ್ಬೇಕು. ಗೊತ್ತೋ ಗೊತ್ತಿಲ್ದೆಲೇನು ದೇವ್ರಂದ್ರೆ ಅವಳಿಗೆ ನಂಬಿಕೆನೇ ಇಲ್ಲ. ಅದು ಅಮಾಯಕತೆ ಅನ್ಕೊಳ್ದೆ ತಪ್ಪು ಮಾಡಿದಾಳೆ ಅಂತ ಶಿಕ್ಷೆ ಕೊಡ್ತಿದ್ಯಾ? ಕಾಪಾಡೋದು ನಿನ್ ಜವಾಬ್ದಾರಿ ಅಲ್ವಮ್ಮ? ನಿನ್ ಜವಾಬ್ದಾರಿ ಅಲ್ವಾ? ನಿನ್ ಮಗು ತಪ್ಪು ಮಾಡಿದ್ರೆ ಕ್ಷಮಿಸ್ಬೇಕು ಅಂತ ನಿನಗೆ ಗೊತ್ತಿಲ್ವಾ? ಆಪತ್ನಿಂದ ನೀನೇ ಕಾಪಾಡ್ದಿದ್ರೆ ನನ್ನ ಮೊಮ್ಮಗಳನ್ನ ಯಾರು ಕಾಪಾಡ್ತಾರಮ್ಮ? ಇಲ್ಲಿವರೆಗೂ ಆ ಕೆಂಡದ ಮೇಲೆ ನಡೆದಿರೋರು ಯಾರು ಪ್ರಾಣ ಉಳಿಸ್ಕೊಂಡು ಯಾರೂ ಬಂದಿಲ್ಲ. ಈಗ ನನ್ನ ಮೊಮ್ಮಗಳಿಗೆ ಏನಾದ್ರೂ ಆದ್ರೆ ಹೋಗೋದು ಒಂದು ಪ್ರಾಣ ಅಲ್ಲಮ್ಮ, ಅವಳ ಮೇಲೆ ಆಸೆ ಇಟ್ಕೊಂಡು ಬದುಕ್ತಿರೋ ನಮ್ಮೆಲ್ಲರೂ ಪ್ರಾಣ ಅಮ್ಮ, ನಮ್ಮೆಲ್ಲರೂ ಪ್ರಾಣ. ನನ್ನ ಮೊಮ್ಮಗಳನ್ನ ಕಾಪಾಡಮ್ಮ, ಕಾಪಾಡಮ್ಮ, ಕಾಪಾಡು, ಕಾಪಾಡಮ್ಮ. ಕಾಪಾಡು, ಕಾಪಾಡು. ಮಲ್ಲಿ, ಎಲ್ಲಿಗೋಯ್ತಿದ್ಯಾ? ಭೈರವಿನ ಕಾಪಾಡಕ್ಕೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋ ಸಮಯದಲ್ಲಿ ನನ್ನನ್ನು ತಡೆದೆ. ಈಗ ಹುಡುಗಿ ಮಾಡಿರೋ ತಪ್ಪಿಗೆ ಆ ಊರ್ನವರೇ ಶಿಕ್ಷೆ ಕೊಡ್ತಾವ್ರೆ. ನೀನೋಗೇನ್ ಮಾಡ್ತೀಯಾ? ಪಾಪ ಆ ಹೆಣ್ಮಗ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತವಳೆ. ತಪ್ಪು ಮಾಡೋಳೆ ಅಂತ ಊರ್ನವರೆಲ್ಲ ಅನ್ಕೊಂಡಿರುವಾಗ ತಪ್ಪು ಮಾಡಿಲ್ಲ ಅಂತ ನೀನೊಬ್ಳೆ ಅನ್ಕೊಂಡ್ಬಿಟ್ರೆ ಸರಿ ಹೋಯ್ತದ?
ನಾವು ಕೊಡಬೇಕಾಗಿರೋ ಶಿಕ್ಷೆನ ಅವರೇ ಕೊಡ್ತಾವ್ರೆ ಅಂತ ನೀನು ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ? ಅನ್ಕೊಂಡಿದ್ದೆಲ್ಲ ನಿಜ ಅಲ್ಲ ಅನ್ನೋಂಗೆ ಊರವರೆಲ್ಲ ಅನ್ಕೋತಿರೋದು ನಿಜ ಆಗದೆ ಇರ್ಬೋದಲ್ವಾ? ನಿಜವೋ ಸುಳ್ಳು ಅಂತ ಹೇಳಕ್ಕೆ ಮತ್ತೆ ತೀರ್ಪು ಕೊಡೋಕ್ಕೆ ಊರಲ್ಲಿ ದೊಡ್ಡವರವ್ರೆ. ಮಧ್ಯದಲ್ಲಿ ನೀನ್ಯಾಕೆ? ನಮ್ಮನ್ನ ನಂಬ್ಕೊಂಡವ್ರನ್ನ ಕಾಪಾಡು ಅಂತ ಬೇಡ್ಕೊಂಡವ್ರನ್ನ ರಕ್ಷಣೆ ಮಾಡೋದು ಕೂಡ ನಮ್ಮ ಕರ್ತವ್ಯವೇ. ಮತ್ತೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಬೇಕು ಅನ್ನೋ ಕರ್ತವ್ಯ ಇದೆ ಅನ್ನೋದನ್ನ ಯಾಕೆ ಮರ್ತೋದೆ? ಮಲ್ಲಿ, ಈ ವಾದ ಎಲ್ಲ ಬೇಡ. ನೀನೇ ಸಮರ್ಥನೆ ಮಾಡ್ಕೊಳಕ್ಕೆ ಬರಬೇಡ. ನೀನು ನನ್ನ ಮಾತು ಮೀರಿದ್ರೆ ನಿನಗೆ ನಾನು ಸಿಗಲ್ಲ. ಅದ್ರ ಮೇಲೆ ನಿನ್ನಿಷ್ಟ. ಆ ಹುಡುಗಿ ತಪ್ಪು ಮಾಡಿಲ್ಲ ಅಂದರೆ ನೀನೋ ನಾನೋ ಹೋಗಿ ಕಾಪಾಡಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ನಾಗಕುಲದ ನೀತಿ ನಿಯಮಕ್ಕೆ, ಕಾರ್ಯದಕ್ಷತೆಗೆ ಇರೋ ಹೆಸರು ನಮ್ಮ ಕುಲದವರು ಯಾರಾದರೂ ಬಂದು ಕಾಪಾಡ್ತಾರೆ. ಮಾವ, ಭೈರವಿ, ಭೈರವಿ, ಪ್ರಿಯತಮೆ, 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 ನಾನು ನಿನ್ನ ಕಾಪಾಡ್ಕೋತೀನಿ. ನಿನ್ನ ನನ್ನಿಂದ ಯಾರು ದೂರ ಮಾಡೋದಕ್ಕಾಗಲ್ಲ. ಯಾರೋ ನನ್ನಿಂದ ದೂರ ಮಾಡಬೇಕು ಅನ್ಕೋತಿದ್ದಾರೆ. ನಾನು ನಿನ್ನ ಕಾಪಾಡ್ಕೋತೀನಿ. ಯಾರು ನಮ್ಮನ್ನು ಬೇರೆ ಮಾಡೋಕ್ಕಾಗಲ್ಲ. ನೀನಿಲ್ದೆ ನಾನು ಬದುಕೋದಿಲ್ಲ. ಪ್ರಿಯತಮೆ, ಪ್ರಿಯತಮೆ, ನನ್ನಿಂದ ಯಾರು ದೂರ ಮಾಡೋಕ್ಕಾಗಲ್ಲ. ಪ್ರಿಯತಮೆ, ಅರ್ಜುನ್, ಅರ್ಜುನ್, ಬರ್ತಾ ಇದ್ದೀನಿ. ನಾನು ನಿನ್ನ ಕಾಪಾಡ್ಕೋತೀನಿ. ಪ್ರಿಯತಮೆ, 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 ಏನಾಯ್ತು? ಏನಿದು ಈ ಕೂಗಾಟ ಕಿರ್ಚಾಟ? ಪ್ರಿಯತಮೆ ಅಂತಿದ್ಯಾ? ಅರ್ಜುನ್, ಏನ್ ಕನಸು ಕಾಣ್ತಿದ್ಯಾ? ಹೇಳು. ನಾನು ಕನ್ಸು ಕಾಣ್ತಿದ್ದೀನ, ಕನ್ವರ್ಸ್ತಿದ್ದೀನ. ಏನಾಗಿದೆ ನನಗೆ? ಆದರೆ ಎಲ್ಲೋ ಏನೋ ನಡೀತಾ ಇದೆ. ನನಗೆ ತುಂಬ ಬೇಕಾದವ್ರಿಗೆ ಏನೋ ಆಗ್ತಾ ಇದೆ. ಅವ್ರಿಗೇನೋ ತೊಂದರೆ ಆದ ಹಾಗೆ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಅರ್ಜುನ್, ಅರ್ಜುನ್, ಏನಾಯ್ತು? ಏನಿಲ್ಲ ಅಕ್ಕ,
4 ವಾರದಿಂದ ಬಂದಾಗಿಂದ ಯಾಕೆ ಈ ಥರ ಆಡ್ತಾ ಇದ್ಯಾ? ಯಾಕೆ ಈಗ ಹುಚ್ಚನ್ ಥರ ಆಡ್ತಾ ಇದ್ಯಾ? ಏನಾಯ್ತು ನಿಂಗೆ? ನನಗೆ ಗೊತ್ತಿಲ್ಲದೇನೆ ನನಗೆ ಇನ್ಯಾವುದ್ರ ಜೊತೆ ಬಂಧ ಇದೆ ಅನ್ನಿಸ್ತಿದೆ. ಅದು ತುಂಬ ಸ್ಟ್ರಾಂಗ್ ಆಗಿದೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಏನೋ ನನ್ನ ಮನಸ್ಸಲ್ಲಿ ಕಾಡ್ತಾ ಇದೆ. ಏನದು? ಅರ್ಜುನ್, ಏನದು ಒಬ್ನೇ ಏನೋ ಗೊಣಗ್ತಾ ಇದ್ಯಾ? ಏನಾಯ್ತು? ಏನೂ ಇಲ್ಲ ಸ್ಯಾನ್, ಏನೋ ಸ್ವಲ್ಪ ಯೋಚನೆ ಮಾಡ್ತಿದ್ದೆ. ಯು ಕ್ಯಾರಿ ಆನ್. ನಿನ್ ಮೆಂಟಲ್ ಬ್ಯಾಲೆನ್ಸ್ ಟ್ರ್ಯಾಕ್ ತಪ್ಪಿದೆ ಅಂತ ನನ್ಗೆ ಅರ್ಥ ಆಯ್ತು. ಲಾಭ ಇಲ್ಲ. ನಿನ್ನ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗಿ ಕೌನ್ಸಿಲಿಂಗ್ ಮಾಡಿಸ್ತೀನಿ. ನಿನ್ನ ನೋಡ್ತಿದ್ರೆ ಭಯ ಆಗ್ತಿದೆ. ಟೇಕ್ ಕೇರ್. ರಿಲ್ಯಾಕ್ಸ್ ಸ್ಯಾನ್, ಯು ಕ್ಯಾರಿ ಆನ್. ಯಾಕೆ ಈ ಥರ ಕನ್ಸು ಬೀಳ್ತಿದೆ? ನನಗೆ ಬೇಕಾದವ್ರು ಯಾರೋ ಕಷ್ಟದಲ್ಲಿದ್ದಾರೆ, ಅದು ಮಾತ್ರ ಪಕ್ಕ ಅನ್ನಿಸ್ತಿದೆ. ಆದರೆ ಯಾರಿರ್ಬೋದು? ಭೈರವಿನ? ಏನು ಗೊತ್ತಾಗ್ತಿಲ್ವಲ್ಲ. ಗಾಡ್, ಹಾಗೇನಾದ್ರೂ ಇದ್ರೆ ಆ ವ್ಯಕ್ತಿಗೇನು ತೊಂದರೆ ಆಗಬಾರ್ದು. ಪ್ಲೀಸ್ ಗಾಡ್, ಪ್ಲೀಸ್. ಹರ ಮಹಾದೇವ ಶಂಭೋ ಶಂಕರ, ಹರ ಮಹಾದೇವ ಶಂಭೋ ಶಂಕರ. ಈಗ ನಿನಗೆ ಸಮಾಧಾನ ಆಯ್ತಾ? ಆ ದೇವ್ರಂತ ಕೃಷ್ಣಯ್ಯ ಅವ್ರಿಗೆ ಬೆರಳು ಮಾಡಿ ತೋರಿಸ್ತೀಯಾ? ಅವರು ವಿಷ ಇಲ್ಲದೆ ಇರೋ ಮನುಷ್ಯ. ಆ ಹುಡುಗಿ ಏನು ತಪ್ಪು ಮಾಡದೆ ಇದ್ದಿದ್ಕೆ ದೇವ್ರೇ ಮಳೆ ರೂಪದಲ್ಲಿ ಬಂದು ಕಾಪಾಡಿದಾನೆ. ಅಮ್ಮ, ಭೈರವಿ, ಭೈರವಿ, ನೀನೇನ್ ಮಾಡಿದೆ ಅಂತ ಈಗ ನಿನ್ಗೆ ಅರ್ಥ ಆಯ್ತಾ? ಅಮ್ಮ, ಭೈರವಿ, ಭೈರವಿ, ಕಣ್ತಗಿಯಮ್ಮ, ಭೈರವಿ, ಕಣ್ತಗಿ ಅಮ್ಮ. ಭೈರವಿ, ಕೃಷ್ಣಯ್ಯ, ನಡಿ ಮನೆ ಕರ್ಕೊಂಡು ಹೋಗೋಣ.